ಬಂದೆಯ ಊರು ಬದುಕಿದ್ದ ಜನರು. ಫ್ರೀಡಂ ಟಿವಿ ಅನ್ನದಾತರಿಗೆಲ್ರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಒಬ್ರು ಒಂದು ಅದ್ಭುತವಾದ ನಟನೆ ಮಾಡಿ ಕಪ್ಪು ಬಿಳುಪು ಅಂದ್ರೆ ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾದಿಂದ ಹಿಡಿದು ಕಲರ್ ಸಿನಿಮಾದವರೆಗೂ ಆಕ್ಟ್ ಮಾಡಿ ನಿಮ್ಮನ್ನು ನಗಿಸಿದಂತ ಒಬ್ರು ಹಿರಿಯ ನಟರನ್ನ ನಾನು ನಿಮಗೆ ಇವತ್ತು ತೋರಿಸ್ತೀನಿ. ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಯಾರಂತ ಗೊತ್ತಿಲ್ಲ ಅಲ್ವಾ? ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಯಾರು ಅಂತ. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆಯ ಊರು. ಫ್ರೀಡಂ ಟಿವಿ ಅನ್ನದಾತರಿಗೆಲ್ರಿಗೂ ನಮಸ್ಕಾರ. ನಾನು ಕುರಿಬಾಂಡ್ ಸುನಿಲ್. ಇವತ್ತು ವಿಶೇಷ ಕಾರ್ಯಕ್ರಮ. ಇವತ್ತು ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ ಹಬ್ಬ. ಸೊ ಹಬ್ಬದ ದಿವಸ ಏನಾದರೂ ಒಂದು ಸ್ಪೆಷಲ್ ಇರಬೇಕಲ್ವಾ? ಸೊ ಇವತ್ತು ನಾವು ಯಾರ ಜೊತೆ ಇದೀವಿ ಗೊತ್ತಾ? ಒಬ್ರು ಸೀನಿಯರ್ ಆರ್ಟಿಸ್ಟ್ ಮನೆಗೆ ಬಂದಿದ್ದೀನಿ ನಾನು. ನಂಗೆ ತುಂಬ ಇಷ್ಟವಾದವರು ಅವರು. ಅವ್ರನ್ನ ನೋಡಿ ನಾವು ಎಲ್ಲ ಕಲಿಬೇಕು ಅನ್ಸುತ್ತೆ. ಇನ್ನೂ ಕಲಿಯೋಕೆ ಆಗೋದಿಲ್ಲ ಬಿಡಿ. ನರಸಿಂಹರಾಜ್ ಸರ್ ಅವರಿಂದ ಹಿಡಿದು ಅಣ್ಣವರಿಂದ ಹಿಡಿದು ಉದಯ್ ಕುಮಾರ್ ಸರ್ ಅವ್ರಿಗೂ ಅವ್ರ ಜೊತೆ ಎಲ್ಲ ನಟಿಸಿದಂಥ ಹಿರಿಯ ನಟಿ ಯಾರು ಗೊತ್ತಾ? ನಮ್ಮ ಲಕ್ಷ್ಮೀ ದೇವಿ ಅಮ್ಮ ಅವರು. ನಮಸ್ಕಾರ. ಓಕೆ, ನಂಗೆ ತುಂಬಾ ಇಷ್ಟವಾದವ್ರು ಇವರು. ನಾನು ತುಂಬಾ ಇಷ್ಟಪಡ್ತೀನಿ. ನನಗೆ ಈ ಹಾಡುಗಳೆಲ್ಲ ಹಳೆ ಹಾಡುಗಳೆಲ್ಲ ಜ್ಞಾಪಕ ಬರುತ್ತೆ. ಯಾವ್ದಂತ ನಂಗೆ ಜ್ಞಾಪಕ ಇಲ್ಲ. ಇಲ್ಲಿ ಬಂದವರು ಮತ್ತೆ ಹೋಗಲಾರರು, ಯಾವ್ದದು ಇನ್ನೊಂದು ಹಾಡಿದೆ, ಸಕ್ಕತ್ತಾಗಿದೆ ಅದು. ಯಾರು ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವ ಊರು. ರತ್ನ ಮಂಜರಿ ಅವಾಗ ನೋಡಿದ್ದು ಬ್ಲ್ಯಾಕ್ ಅಂಡ್ ವೈಟ್. ಆಕ್ಚುಲಿ ನಾನು ಉದಯ್ ಟಿವಿಯಲ್ಲಿ ನೋಡಿದ್ದೆ ಆ ಸಿನಿಮಾ, ನಾನು ಬ್ಲ್ಯಾಕ್ ಅಂಡ್ ವೈಟ್ ಸಿನಿಮಾ. ಸೊ ಅವ್ರ ಜೊತೆ ನಾನು ಮಾತಾಡೋ ಒಂದು ಭಾಗ್ಯ ಸಿಕ್ಕಿದೆ ಇವತ್ತು. ನಂಗೆ ತುಂಬಾ ಇಷ್ಟವಾದವ್ರ ಅಮ್ಮ ಇವರು. ನನಗೆ ಇವರು ಸ್ಟೈಲ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಕಣ್ಣು. ಅಮ್ಮ ತುಂಬಾ ಸಂತೋಷ ಆಯ್ತು ನಿಮ್ಮ ಮನೆಗೆ ನಮ್ಮನ್ನ ಕರೆದ್ರಿ. ನಾವು ಬರ್ತೀವಮ್ಮ ಅಂದ್ರೆ. ಹೌದೌದು ಅಮ್ಮ. ಓಕೆ ಅಮ್ಮ, ನಿಮ್ದು ಮೊದಲನೇ ಸಿನಿಮಾ ಯಾವ್ದಮ್ಮ? ಫಸ್ಟ್ ಸಿನಿಮಾ ನಿಮ್ದು? ಮೊದಲನೇ ಸಿನಿಮಾ ಯಾವ್ದು ನಿಮ್ದು? ಎಷ್ಟು ಮೊದಲನೇ ಸಿನಿಮಾ ಯಾವ್ದು? ಮೊದಲನೇದ ಶ್ರೀನಿವಾಸ ಕಲ್ಯಾಣ. ಓಕೆ. ಸೊ ಅದಾದ್ಮೇಲೆ ಯಾವ್ದು ಮಾಡಿದ್ರಿ? ಅದಾದ್ಮೇಲೆಲ್ಲ ಬೇರೆ ಬೇರೆ ಏನೇನೋ ಶುರು. ಅದು ಹೀರೋಯಿನ್ ಆಗಿ ಮಾಡಿದ್ದೀರಾ? ಇಲ್ಲ, ಮಾಡಿಲ್ಲ. ಕಾಮಿಡಿ ವಿಲ್ಲಿ ಅಷ್ಟೇ. ನಾಗರಾವ್ ಅಲ್ಲಿದ್ರಿ? ನಾಗರಾವ್ ಸಿನಿಮಾದಲ್ಲಿ ನಾಗರಹಾವು ಇದ್ರಿ ಅದ್ರಲ್ಲಿ ಇಲ್ವಾ? ಅಲ್ವಾ? ಸಖತ್ತು. ಅಲ್ಲಿ ಅದೊಂದು ಡೈಲಾಗ್ ಇದೆ, ಅದು ಸಾಹಸ ಸಿಂಹ ವಿಷ್ಣುವರ್ಧನ್ ಸರ್ ಅವ್ರಿಗೆ ಮೊದಲನೇ ಸಿನಿಮಾ. ನಾಗರಾವ್ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಮಾಡಿದ್ರು. ಅಮ್ಮ ಯಾವ್ದೇ ಕ್ಯಾರೆಕ್ಟರ್ ಬಿಡಿ ಅಮ್ಮ, ನಿಮ್ಮ ಹತ್ರ ಏನಂದ್ರೆ ಅಂತ ಕಲೆ ಇದೆ ನಿಮ್ಮಲ್ಲಿ. ನೀವು ಸರಸ್ವತಿ ಮಗಳು ಒಂದೇ. ಇಲ್ಲಮ್ಮ ನಿಮ್ಮನ್ನ ನೋಡಿ ನಮ್ಗೆ ಸಂತೋಷ. ಸರಸ್ವತಿ ಒಂದು ನನ್ನ ಪ್ರೀತಿ ಜನಗಳಿಗೂ ಒಬ್ಬ ಮಗಳು. ಹೌದಮ್ಮ ನನ್ನ ಕಂಡ್ರೆ ಎಲ್ಲಾರ್ಗು ಅಷ್ಟು ಪ್ರೀತಿ. ಹೌದಮ್ಮ. ಭಗವಂತ ಹಸು ಕರುಣಿಸಿದಾನಲ್ಲ, ಸಾಕಲ್ವೇ ನಮ್ಮ. ಹೌದಮ್ಮ. ಇನ್ನೇನ್ ತಗೊಂಡು ಹೋಗ್ತೀವಿ? ಕರೆಕ್ಟ್. ಏನ್ ಆಸ್ತಿ ಸಂಪಾದನೆ ಮಾಡಿ ಎಲ್ಲ ಏನ್ ಬಂತು ಅಲ್ವಾ? ಆ ಪ್ರೀತಿ ಸಂಪಾದನೆ ಮಾಡೋದಿದೆಯಲ್ಲ ಅನ್ನದಾತ್ರದ್ದು ಕನ್ನಡಿಗರ ಯಾವ ತರ. ಅಯ್ಯೋ ಅಮ್ಮ ಇಲ್ವೇ ಇದ್ರೆ ಹೆಂಗಿತ್ತು ಅನ್ನಿಸ್ಕೊಂಡಿದ್ದೀವಿ ವಿನಃ ಅಯ್ಯ ಅವ್ರು ಹೋಗ್ಲಿಲ್ಲ ಅಂತ ಅನ್ಲಿಲ್ಲ ಯಾರು. ಅನ್ನೋದು ಬೇಡ. ನೀವ್ ಇನ್ನೂ 100 ವರ್ಷ ಚೆನ್ನಾಗಿರ್ಬೇಕಮ್ಮ. ನಂಗೆ ನೀವು ತುಂಬಾ ಇಷ್ಟ ಆಗ್ತೀರ ನನಗೆ. ಇದು ಸತ್ಯವಾದ ಮಾತು. ನಮ್ಗೆ ಏನಪ್ಪಾ ಅಂದ್ರೆ ಇನ್ನೊಂದು ಭಾಗ್ಯ, ನಿಮ್ಮನ್ನ ನೋಡೋ ಭಾಗ್ಯ ನಮಗ್ ಸಿಕ್ಕಿದೆ. ನರಸಿಂಹರಾಜ್ ಸರ್ ಅವ್ರ ಜೊತೆನೂ ಮಾಡಿದೀರಾ? ಅವ್ರು ಹೆಂಗಿದ್ರಮ್ಮ? ಅವರೆಲ್ಲ ಶೂಟಿಂಗ್ ಸೆಟ್ ಎಲ್ಲ ಹೆಂಗಿರ್ತಾ ಇದ್ರು? ಎಲ್ಲ ಒಳ್ಳೆಯವರು. ಅಂದ್ರೆ ಮಾತುಕತೆ ಹೆಂಗಿರ್ತಾ ಇತ್ತು? ಕಾಮಿಡಿ ಮಾಡ್ತಾ ಇದ್ರು? ರಾಜ್ಕುಮಾರಣ್ಣ ಲಕ್ಷ್ಮಮ್ಮ ಅಂತ ಕರೆಯೋರು. ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು. ರಾಜ್ಕುಮಾರಣ್ಣ ಲಕ್ಷ್ಮಮ್ಮ ಏನಣ್ಣ ಅಂದ್ರೆ ಏನೋ ಮಾತಿರುತ್ತಲ್ಲ ಮಾತಾಡೋರು. ವಿಷ್ಣುವರ್ಧನ್ ಅವರು ಲಕ್ಷ್ಮಮ್ಮ ಅವ್ರೆ ಏನಣ್ಣ ಅಂದ್ರೆ ಏನೋ ಮಾತಿರುತ್ತಲ್ಲ ಮಾತಾಡೋರು. ಎಲ್ಲ ಬಹಳ ಇದರಿಂದ ನನ್ನ ನೋಡ್ಕೊಳ್ಳೋರು ಅಂದ್ರೆ ಅಷ್ಟು ಪ್ರೀತಿ ವಿಶ್ವಾಸ. ಅಂತ ಜನಗಳಿಂದ ಎಲ್ಲಿ ಬಿಡ್ತಾರೆ? ಇಲ್ಲ ಇನ್ನು ಯಾವತ್ತು ಹುಟ್ಟಕ್ ಸಾಧ್ಯ ಇಲ್ಲ. ಅವರೇ ತಗೊಂಡ್ ಹೋಗ್ಬೇಕು. ಯಾರೇ ಆಗ್ಲಿ ಈಗ ನಿಮ್ಮ ಜಾಗನ ಯಾರು ತಗೊಳಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿಮ್ಮ ನಟನೆ ಇದೆಯಲ್ಲ ಅದು ಅದ್ಭುತ. ಅದು ಆ ಒಂದು ಎಕ್ಸ್ಪ್ರೆಷನ್ ಆಗಿ ನಿಮ್ಮನ್ನ ನೋಡಿದ್ರೆ ನಗು ಬಂದ್ಬಿಡೋದು ನೋಡಿ. ಆ ಶಕ್ತಿ ನಿಮ್ಮಲ್ಲಿ ದೇವ್ರು ಕೊಟ್ಟಿದ್ದಾರೆ ನಿಮ್ಗೆ ಅಲ್ವಾ? ನಿಮ್ಮನ್ನ ನೋಡಿದ್ರೆ ನಾವೇ ಸಂತೋಷ ಪಡ್ತಾರೆ. ಯಾವುದೇ ಆಗಿರ್ಲಿ, ಆ ವಾಯ್ಸ್ ಆಗ್ಲಿ, ನಿಮ್ದು ಧ್ವನಿ ಆಗ್ಲಿ ತುಂಬಾ ಅದ್ಭುತವಾಗಿರುತ್ತೆ. ಓಕೆ ಅಮ್ಮ, ಇವಾಗ ಏನ್ ಮಾಡ್ತಾ ಇದೀರಾ ನೀವು? ಇವಾಗ ಏನ್ ಮಾಡ್ತಾ ಇದ್ರಿ ಸದ್ಯಕ್ಕೆ? ಇವಾಗ ಅದೇ ಶಾಂತಿ ಸೀರಿಯಲ್ ಲಕ್ಷ್ಮೀ ನಿವಾಸ ಮಾಡ್ತಾ ಇದ್ದೀರಾ? ಜಿ ಕನ್ನಡಗೆ ಅದು ಯಾವ ಕನ್ನಡ ಏನೋ ಗೊತ್ತಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದ್ದೀನಿ. ಇರ್ಬೇಕು ಜಿ ಕನ್ನಡ ಹೋಗ್ತಾ ಇದ್ದೀನಿ. ಇವತ್ತಿಲ್ಲ, ಕೂತಿದ್ದೀನಿ. ನಾಳೆ ಬೆಳಗ್ಗೆ ಹೋಗ್ಬೇಕು. ಬಂದ್ಬಿಡುತ್ತೆ 7:30 ಗಾಡಿ. ಹಬ್ಬ ಹೆಂಗ ಆಚರಿಸ್ತಾ ಇದ್ರ? ಸಂಕ್ರಾಂತಿ ಹಬ್ಬ ಹೆಂಗೆ ಇವತ್ತು ನಿಮ್ಮ ಮನೆಯಲ್ಲಿ ಸಂಭ್ರಮ? ಸಂಕ್ರಾಂತಿ ಹಬ್ಬ, ಮಕರ ಸಂಕ್ರಾಂತಿ
ಸಂಕ್ರಾಂತಿ ಹಬ್ಬ ಹಬ್ಬ ಹಾ ಹೆಂಗೆ ಆಚರಿಸ್ತೀರಾ? ಬಹಳ ವರ್ಷಗಳಾಗೋದು ಅಮ್ಮ, ನೆನಪೇ ಇರಲ್ಲ. ಯಾರನ್ನ ಹೇಳಿದ್ರೆ ವರ್ಷಗಟ್ಲೆಯಿಂದ ಮಾಡ್ತಾನ ಇದ್ದೀನಿ, ಒಂದರ ಮೇಲೊಂದು ಒಂದರ ಮೇಲೊಂದು. ಹಬ್ಬ ಒಂದೇ ಬರ್ತವೆ. ಜನವರಿ ಶುರು ಆಗ್ಬಿಟ್ರೆ ಅದ ಮುಗಿದೋಯ್ತು. ಇವಾಗ ಮಾಡ್ತಾ ಇದ್ದೀನಿ. ಲಕ್ಷ್ಮೀ ನಿವಾಸ ಜ್ಞಾಪಕ ಇದೆ. ಹೌದು 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 ಹಾ ಹಾ ಅದಕ್ಕೆ ಮುಂಚೆ ತಾನೇ ಮಾಡಿದ್ದು, ಹೌದಮ್ಮ ಹೌದು ಅದೊಂದು ಸ್ವಲ್ಪ ಜ್ಞಾಪಕ. ಹೌದು ಪದ್ಮಾವತಿ ಅಂತ, ಹಾಮ ಹಾಮ ಅದೇ ನಿರ್ಮಲಮ್ಮ ಅವ್ರದ್ದು. ಹಾ 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 ಸರಿ ಸರಿ ಸರಿ. ಓಕೆ ಅಮ್ಮ, ಈಗ ಮತ್ತೆ ಇವಾಗಲೂ ಸಿನಿಮಾಗಳು ನಿಮ್ಗೆ ಅವಕಾಶ ಬಂದ್ರೆ ನೀವು ಮಾಡ್ತೀರಲ್ವಾ? ಖಂಡಿತ ಮಾಡ್ತೀರಲ್ವಾ? ಸಿನಿಮಾಗಳು ಅವಕಾಶ ಬಂದ್ರೆ ಮಾಡೇ ಮಾಡ್ತೀರಲ್ವಾ ನೀವು ಮತ್ತೆ? ಯಾವ್ದ್ರಲ್ಲಿ ಮಾಡೋದಕ್ಕೆ ಇರೋದು ನಾವು, ಅಲ್ವಾ? ನೋಡಿ ನಾನು ಯಾಕೆ ಹೇಳ್ತೀನಪ್ಪ ಅಂದ್ರೆ ಈ ಮಾತು ಅಲ್ಲಮ್ಮ, ನಾವು ಮೊದಲು ಮಾಡಿದ್ದೇ ಸಿನಿಮಾ ಅಲ್ವಾ? ಹೌದು ಹೌದು ಇವಾಗ ತಾನೇ ಸೀರಿಯಲ್. ಹೌದು ಅಮ್ಮ. ಓಕೆ, ಇನ್ನೊಂದು ಕೇಳ್ಬೇಕು. ಅವೆಲ್ಲ ಬ್ಲಾಕ್ ಅಂಡ್ ವೈಟ್, ಕಪ್ಪು ಬಿಳುಪು ಸಿನಿಮಾಗಳು ನೀವು ಮಾಡಿದ್ದೆಲ್ಲ, ಹೌದಾ? ಕಪ್ಪು ಬಿಳುಪು ಅವೆಲ್ಲ ಹೆಂಗಮ್ಮ? ಡೈರೆಕ್ಟರ್ ಎಲ್ಲ ಯಾರಿದ್ರು, ಏನು? ಯಾರ ನೆನಪೇ ಇಲ್ಲ, ಎಷ್ಟು ವರ್ಷಗಳಾಗೋದು. ಹೌದು ಹೌದು ಹೌದು. ನಿಮ್ ಫಸ್ಟ್ ಅವಕಾಶ ಕೊಟ್ಟಿದ್ಯಾರಮ್ಮ? ಆಗಿರ್ಬಹುದು. ನಿಮ್ಗೆ ಅವಕಾಶ ಕೊಟ್ಟಿದ್ಯಾರ ಫಸ್ಟ್ ಸಿನಿಮಾದಲ್ಲಿ? ನಿಮ್ಗೆ ಆ ಸಿನಿಮಾದಲ್ಲಿ ನಿಮ್ಗೆ ಅವಕಾಶ ಕೊಟ್ಟವ್ರು ಯಾರು? ಸಿನಿಮಾದಲ್ಲಿ ಡೈರೆಕ್ಟರ್ ಯಾರು? ಅದೇ ಹೇಳಿದ್ನಲ್ಲ, ಹಾ ಗೊತ್ತಾಯ್ತು. ಯಾವ್ದಪ್ಪ, ಈಗ ಫಸ್ಟ್ ಹೇಳಿದ್ನಲ್ಲ ಅದು, ಈಗ ತಾನೇ ಹೇಳ್ದೆ. ಇವ್ರು ಪುಟ್ಟಣ್ಣ ಕಣ್ಗಾಲ್ ಸರ್ ಅವ್ರನ್ನ ನೋಡಿದೀರಾ? ಪುಟ್ಟಣ್ಣ ಕಣ್ಗಾಲ್ ಅವ್ರನ್ನೂ ನೋಡಿದೀರಾ? ಯಾರನ್ನ? ಪುಟ್ಟಣ್ಣ ಕಣ್ಗಾಲ್ ಅಲ್ವಾ? ಅಲ್ವಾ? ಅವ್ರ ಸಿನಿಮಾ ಅವ್ರದ್ದು ಅದೇ ನಾಗರಾವ್ ಸಿನಿಮಾ. ನೋಡಿಲ್ವಾ ನಾನು? ಅದೇ ಅವ್ರದೇ ಸಿನಿಮಾ ನಾಗರಾವ್ ತಾನೇ ಗಜ ಪೂಜೆ ಅದು ಇದು ಎಲ್ಲ ಅವರವೇ ತಾನೆ. ಹೌದು ಹೌದು. ಸೊ ನಿಮ್ಗೆ ಮೊದಲೇ ಬಹಳ ಪ್ರೀತಿ ವಿಶೇಷ ಲಕ್ಷ್ಮಮ್ಮ ಲಕ್ಷ್ಮಮ್ಮ ಅಂತ ಬಹಳ ಅವ್ರ ಅಣ್ಣ ಅವರು ಅಷ್ಟೇ, ಪ್ರಭಾಕರ್ ಅವರು. ಅವರು ಅವರೇ ತಾನೇ ಕಥೆ ಎಲ್ಲ ಬರೀತಾರ. ಪ್ರಭಾಕರ್ ಇವತ್ತೇ ನಂಗೆ ಗೊತ್ತಾಗಿಲ್ಲ. ಅಲ್ಲ, ಅವ್ರ ಪುಟ್ಟಣ್ಣ ಕಣ್ಗಾಲ್ ಸರ್ ಅವ್ರು ಗೊತ್ತು. ಪ್ರಭಾಕರ್ ಅವ್ರು ನನಗೆ ಇವಾಗ ನೀವು ಹೇಳಿದ್ಮೇಲೆ ಯಾರದಮ್ಮ ಹೇಳಿ ಹೇಳಿ ಹೇಳಿ. ಅಣ್ಣ ತಮ್ಮ ಇಬ್ರು ಇವ್ರು ಕಥೆ ಬರೆಯೋರು, ಅವರು ಕ್ಯಾರೆಕ್ಟರ್ ಮಾಡಿಸೋರು. ಪ್ರಭಾಕರ್ ಶಾಸ್ತ್ರಿ. ಪ್ರಭಾಕರ್ ಶಾಸ್ತ್ರಿ, ಹಾ ಸರಿ ಸರಿ. ಪ್ರಭಾಕರ್ ಶಾಸ್ತ್ರಿ ಅನ್ನೋರು ಕತೆ ಬರಿತಾ ಇದ್ರು. ಪುಟ್ಟಣ್ಣ ಕಣ್ಗಾಲ್ ಸರ್ ಅವರು ಸಿನಿಮಾ ಡೈರೆಕ್ಷನ್ ಮಾಡ್ತಾ ಇದ್ರು. ಓಹೋ, ನಿರ್ದೇಶನ ಅವ್ರದ್ದು ಇರ್ತಾ ಇತ್ತು. ಓಕೆ ಅಮ್ಮ, ಒಳ್ಳೆಯವರು. ಅವಾಗೆಲ್ಲ ನಿಮ್ಗೆ ಪೇಮೆಂಟ್ಗಳೆಲ್ಲ ಹೆಂಗಿರ್ತಾ ಇತ್ತಮ್ಮ? ಪೇಮೆಂಟ್ ಎಲ್ಲ ಹೆಂಗಿರ್ತಾ ಇತ್ತು? ಒಂದ್ ಸಿನಿಮಾಗೆ ಇಷ್ಟ ಅಂತ ಕೊಡ್ತಾ ಇದ್ರಾ? ಅವಾಗ ಕಪ್ಪು ಬೆಳುಪು ಸಿನಿಮಾಗಳಲ್ಲಿ ಮಾಡ್ತಾ ಇದ್ರಲ್ಲ, ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳಲ್ಲಿ ಪೇಮೆಂಟ್ ಎಷ್ಟಿರ್ತಾ ಇತ್ತು ಅವಾಗ ನಿಮ್ಗೆ? ಏನ್ ನಾವೇನ್ ಮಾಡಕ್ಕಾಗುತ್ತೆ, ಅವರು ಇಷ್ಟ ಅದು. ಎಷ್ಟು ಕೊಡ್ತಾ ಇದ್ರು ಅವಾಗ? ಎಷ್ಟಿತ್ತು ದುಡ್ಡು? ಎಷ್ಟು ಕೊಡೋರು ದುಡ್ಡು ಅವಾಗ 6,000 7,000 ಕೊಡೋರು ಅವಾಗಿನ ಟೈಮಲ್ಲೇ. ಇವಾಗಲೇ ಕಡಿಮೆ ಮಾಡ್ತಾವ್ರ. ಅವ್ರಿಗೆ ಸಾಲಲ್ಲ, ಏನ್ ಮಾಡ್ತೀರಾ ಅಲ್ವಾ? ಅದೇ ನೋಡಿ, ಇವ್ರು ಇರ್ಬೇಕು ನೋಡ್ರಿ. ಇದ್ದಿದ್ರಲ್ಲ ಅವಾಗ ಜಾಸ್ತಿ, ಇವಾಗ ಕಮ್ಮಿ ಮಾಡ್ಕೋಬೇಕು ನೀವು. ನಾವು ಮನೇಲಿ ಕೂತ್ಕೊಂಡು ಏನ್ ಮಾಡೋದು? ಕರೆಕ್ಟ್. ಏನೋ ಕೊಟ್ಟಷ್ಟು ಕೊಡ್ಲಿ, ಅವರು ಮುಂದುವರಿಲಿ. ಹೌದಮ್ಮ ಹೌದಮ್ಮ, ಅಲ್ವಾ? ಕರೆಕ್ಟ್ ಅಮ್ಮ, ಕರೆಕ್ಟ್. ಶಕ್ತಿವರೆಗೂ ಮಾಡ್ದ, ಆಮೇಲೆ ಏನ್ ಕರೀತಾರೆ? ಕರೆಕ್ಟ್. ಹೌದಮ್ಮ ಅಷ್ಟೇ. ಇಲ್ಲ ನೀವು ನಿಮ್ಮ ಈಗ ನಮ್ಗೆ ನಾವೇ ಅಷ್ಟು ಮಾತಾಡಕ್ಕಾಗಲ್ಲ, ನೀವು ಇನ್ನೂ ಇಷ್ಟು ಮಾತಾಡ್ತೀರಂದ್ರೆ ನಿಮ್ ಎನರ್ಜಿ ನೋಡಿ. ಯಾಕಂದ್ರೆ ಈಗ ಬರೋ ಫುಡ್ಗಳು ಅವು ಇವೆಲ್ಲ ಇದಾವಲ್ಲ, ಈ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ಟು ಹಣ್ಣುಗಳು ಮಾಡಿಸೋದು, ಕೆಮಿಕಲ್ ಹಾಕಿ ಅದು ಇದು ಮಾಡಿ ಇದ್ ಮಾಡ್ತಾರೆ. ಅವಾಗ ಆಗಿನ ಟೈಮಲ್ಲಿ ಹಳೆ ಕಾಲದಲ್ಲಿ ಆ ಥರದ್ದು ಇರ್ಲಿಲ್ಲ. ಒಳ್ಳೆ ಊಟ ಅವಾಗ, ಅನ್ನ ಆಗ್ಲಿ ಏನಾದ್ರೂ ಆಗ್ಲಿ ನೀವು ಬೆಳೆಸೋಂಥದ್ದು ಇದಾಗ್ಲಿ ಅಲ್ವಾ, ಚೆನ್ನಾಗಿರ್ತಾ ಇತ್ತು. ಅದಕ್ಕೆ. ಸೊ ಓಕೆ ಅಮ್ಮ, ಇನ್ನು ಅದಾಗ ಜನ ಹುಟ್ಟಲ್ಲ ಬಿಡಿ. ಹುಟ್ಟಲ್ಲ ಅಂತೀರಾ? ಯಾಕೆ? ಏನು ಅವರು ಒಂಥರ, ಈಗಿನವ್ರೆ ಒಂಥರ. ಏನ್ ಮಾಡೋದು? ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟೇ, ಯಾರಾದ್ರೂ ಆಗ್ಲಿ ಒಳ್ಳೇದ್ ಮಾಡ್ಬೇಕು, ಒಳ್ಳೆ ಬುದ್ಧಿ ಜ್ಞಾನ ಕೊಡ್ಬೇಕು ಅಂತ ಅಂತಿರಲ್ಲ. ಓಕೆ ಅಮ್ಮ, ನಿಮ್ಗೆ ಹಾಡು ಜ್ಞಾಪಕ ಇದೆಯಾ? ಅದು ಹಾಡು ಜ್ಞಾಪಕ ಇದೆಯಾ? ಇಲ್ಲಿ ಬಂದವರು ಯಾರು ಉಳಿಯಲಾರು ಅಂತ ಒಂದು ಹಾಡಿದೆಯಲ್ಲ. ನಾನು ಪಾಠ ಮಾಡ್ಬೇಕು ಅಂತಲ್ಲ, ಹಾಡ್ಬೇಕು ಅಂತ ಇಷ್ಟ ಆಯ್ತು. ನಿಮ್ಗ? ಹೌದಾ? ಮತ್ತೆ ಯಾಕೆ ಹಾಡ್ಲಿಲ್ಲ ನೀವು? ಧ್ವನಿ ಎಲ್ಲ ಹಾಡ್ಬೇಕು ಅಂತಿದ್ದು. ಒಂದ್ ಪಿಕ್ಚರ್ ಅಲ್ಲಿ ಹಾಡ್ದೆ, ಅದು ಮರ್ತೋಗೈತೆ. ಹಾಡಿದ್ದೀನಿ, ನಾ ಮಾಡ್ಬೇಕು ಅಂದಿದ್ದೀನಿ, ಮಾಡ್ಬಿಟ್ಟಿದ್ದೀನಿ, ಬಿಟ್ಟಿಲ್ಲ. ಹಠ ನಾನು. ಹಾಡ್ಸಿದ್ರು, ಅದೇನ್ ಮಾಡಿದ್ರೆ ಏನೋ ಹಾಡೋ ಗೊತ್ತಿಲ್ಲ ಅಷ್ಟೇ. ಅಮ್ಮ, ಇವಾಗ ಸೀರಿಯಲ್ ಮಾಡ್ತಾ ಇದೀರಲ್ಲ, ದಿವಸ ಇರುತ್ತಾ ಶೂಟಿಂಗ್ ನಿಮ್ಗೆ? ಕೊಡ್ತಾರೆ. ಡೈಲಿ ಹೋಗ್ತೀರಾ ಶೂಟಿಂಗು? ಡೈಲಿ ಕೊಡ್ತಾ ಇಲ್ಲ, ಏನೋ ಅವ್ರವ್ರ ಕಷ್ಟ ಸಂದರ್ಭ ನೋಡ್ಕೊಂಡು ಕೊಡ್ತಾವ್ರೆ. ಮೊದಲು ಪದ್ಮಾವತಿಗೆ 2 ದಿವಸಕ್ಕೊಂದ್ಸಲ ಕೊಟ್ಬಿಡೋರು. ಈಗ ಏನ್ ತಾಪತ್ರ ಇವೋ ಏನೋ ಗೊತ್ತಿಲ್ಲ, ನಾಳೆ ಕೊಡ್ತೀವಿ.
ನಾಳೆ ನಾಳೆ ಕೊಡ್ತೀನಿ ಕೊಡ್ತೀನಿ. ಹಾ ಹಾ ನಮಗೂ ಮಾಡಿ ಸುಮ್ಮನೆ ಹೌದು 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 ಮಾಡ್ಬಾರ್ದು ಹಾ, ಕೂತ್ಕೋಬೇ ಹೌದು, ಹೌದು. ಅನಿಸುತ್ತೆ. ನಮ್ದೇನು ಇಷ್ಟ ಇವಾಗ ಕೆಲ್ಸಕ್ಕೆ ಹೋಗೋದು ಬರೋದು ಹಾ ತಿನ್ನೋದು ಮಲ್ಕೊಳ್ಳೋದು ಮತ್ತೆ ಬೆಳಗ್ಗೆ ಹೇಳೋದು ಹೋಗೋದು ಹಾ. ಬರೋ ಇದೆರಡು ಕೆಲಸ ಇವಾಗ. ಇವಾಗ ಓಕೆ ಅಮ್ಮ, ನೀವು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀರಾ? ಆ ನೀವು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ದೀರಾ? ನಾನು 6. 6ನೇ ಕ್ಲಾಸು. ಅಬ್ಬಾ, ಅಣ್ಣವರು 3, ಡಾಕ್ಟರ್ ರಾಜ್ಕುಮಾರ್ ಅವ್ರು 3, ಅಕ್ಕ ಅವರು 6 ಅಷ್ಟೇ. ಅಲ್ವಾ? ಓಕೆ ಅಮ್ಮ, ಓದೋದಕ್ಕಿಂತ ಆಕ್ಟ್ ಮಾಡೋದು ಜಾಸ್ತಿ ಇತ್ತು ಅವಾಗ ಸ್ಕೂಲಲ್ಲಿ. ಆಮೇಲೆ ಹಾಡೋದು ಹಾ, ಹಾ, ಹಾ. ಇವೆರಡ ಮೇಲೆ ಬಹಳ ನಿಗಾ ಇತ್ತು. ಹಾ. ಇದರ ಮೇಲೆ ಅಷ್ಟು ನಿಗಾ ಇಲ್ಲ. ಇರ್ಲಿಲ್ಲ ಅವಾಗ. ಅಂದ್ರೆ ಅದನ್ನೇ ನೆರವೇರಿಸ್ತಾ ಭಗವಂತ ಈಗಲೂ ನೆರವೇರಿಸ್ತಾ ಇದ್ದಾನೆ. ಹೌದು. ಅಷ್ಟೇ ಸಾಕು. ಏನಂತೆ? ಹೌದಮ್ಮ ಹೌದಮ್ಮ ಹೌದು, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇನ್ನೇನಿದೆ ತಗೊಂಡೋಗೋದು ಅಷ್ಟೇ. ಒಂದು ಕೀರ್ತಿ ಗೌರವ ಯಮ್ಮನ. ಹೌದು. ಓಕೆ ಅಮ್ಮ, ಈಗ ನೀವು ನಿಮ್ಮ ಮಕ್ಕಳು ಫಿಲಮಲ್ಲಿ ಆ್ಯಕ್ಟ್ ಮಾಡ್ಬೇಕಂತ ನಿಮ್ಗೇನು ಇರಲಿಲ್ವಾ? ಅವರು ನಿಮ್ಮ ಥರ ನಟನೆ ಮಾಡ್ಬೇಕು ಅದು ಅಂತ ಏನು ನಿಮ್ಗೆ ಇರಲಿಲ್ವಾ? ಮಕ್ಕಳಲ್ಲಿ ಮೊಮ್ಮಗಳೊಬ್ಬಳು ಮಾಡ್ತಾವಳೆ. ಓಹೋ, ಗೊತ್ತಾ? ಗೊತ್ತು ಗೊತ್ತು ಗೊತ್ತು. ಯಾರು ಹೇಳಿ? ಹೇಳಿ ಹೇಳಿ, ನೀವ್ ಹೇಳಿ, ನೀವ್ ಅವಳ ಹೇಳಿ. ಹೆಸರು ಹೇಳಿ. ನಾನು ಮರ್ತು ಬಿಟ್ಟಿದ್ದೀನಿ. ತುಂಬಾ ವರ್ಷ ಆಯ್ತು ಭೇಟಿಯಾಗಿ. ನನಗೆ ಭೇಟಿಯಾಗಿಲ್ಲ. ಅಲ್ಲ, ಈಗಲೇ ಮಾಡ್ತಾರೆ. ಮೊಮ್ಮಗಳು ದಿವ್ಯಾ ಅಂತ. ದೀಪಿಕಾನ ದಿವ್ಯಾನ? ಗಯ್ಯಾಲಿಗಳಲ್ಲಿ ಮಾಡಿದ. ಕರೆಕ್ಟ್ ಕರೆಕ್ಟ್. ನನ್ಗೆ ಫೋನಲ್ಲಿ ಮಾತಾಡಿದ್ದು. ಮತ್ತೆ ನಾನು ಯಾವತ್ತು ಭೇಟಿನೇ ಆಗಿಲ್ಲ, ನಾವು ಸಿಕ್ಕೇ ಇಲ್ಲ ನನಗೆ. ನೀವು ಸಿಕ್ಕಿದ್ದೀರಾ, ಮಗ ಸಿಕ್ಕಿದ್ದಾರೆ. ಇವತ್ತು ನಿಮ್ ಮನೆಗೆ ಬರೋ ಭಾಗ್ಯ ನಮ್ಗೆ ಸಿಕ್ತು. ಅವಳೊಬ್ಬಳೇ ಮಾಡ್ತಾರದು ಪಾಠ. ಇದೆಯಲ್ಲ ಒಟ್ಟು ನೋಡಿ, ನಿಮ್ಮ ಆಶೀರ್ವಾದ ಇದೆ ಒಟ್ಟು. ಹಂಗೆ ವಂಶ ಪರಂಪರೆ ಬೆಳಿತಾನೆ ಹೋಗ್ಬೇಕು ಅಲ್ವಾ? ಕಲಾವಿದ್ರು ಇವ್ರು ಬಿಟ್ರೆ ಅವರು, ಯಾಕಂದ್ರೆ ಒಬ್ಬರಾದ್ರೂ ಒಬ್ರು ಸಪೋರ್ಟ್ ಬೆಳಿಬೋದು ಅಲ್ವಾ? ಹಾ ಓಕೆ ಅಮ್ಮ, ನೀವು ಡ್ಯಾನ್ಸ್ ಗಿನ್ಸ್ ಏನಾದ್ರು ಕಲ್ತಿದ್ರ ಆ ಟೈಮಲ್ಲಿ? ಡ್ಯಾನ್ಸ್ ಕ್ಲಾಸ್ಗೆ ಏನಾದ್ರು ಹೋಗ್ತಿದ್ರಾ? ಎಲ್ಲಿಗೆ? ಅಲ್ಲಿ ನೀವು ಚಿಕ್ಕ ವಯಸ್ಸಲ್ಲಿ ಡ್ಯಾನ್ಸ್ ಕ್ಲಾಸ್ಗೆ ಏನಾದ್ರು ಆಕ್ಟಿಂಗ್ ಕ್ಲಾಸ್ ಏನಾದ್ರು ಹೋಗ್ತಿದ್ರಾ? ಎಲ್ಲೂ ಹೋಗಿಲ್ವಾ? ಮತ್ತೆ ಡ್ಯಾನ್ಸ್ ಎಲ್ಲ ಹೆಂಗ್ ಆಡ್ತಿದ್ರ? ನಾನು ಎಲ್ಲೂ ಹೋಗ್ತಿರ್ಲಿಲ್ಲ. ಒಂಥರ ಮುಟ್ಟಾಳ್ ನಾನು. ಹೌದಾ? ಯಾಕೆ? ನಾನಾಯ್ತು, ಮನೆ ಆಯ್ತು, ಕೆಲ್ಸ ಆಯ್ತು, ಇಷ್ಟೇ. ಬಾಳ ಇದಾದ್ರ ಏನೋ ಬಿಡದೆ ಹೇಳ್ಕೊಂಡೋದ್ರ ಹೋಗಿ ಬರೋದು ಅಷ್ಟೇ. ಅಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಓಕೆ ಅಮ್ಮ, ನಿಮ್ಗೆ ತುಂಬಾ ಇಷ್ಟವಾದ ಸಿನಿಮಾ ಯಾವುದು ನೀವು ಮಾಡಿರೋದ್ರಲ್ಲಿ? ನೀವೆಲ್ಲರೂ ಎಲ್ಲಾದ್ರಲ್ಲೂ ಚೆನ್ನಾಗಿ ಮಾಡಿದ್ರ, ಬಟ್ ನೀವು ತುಂಬಾ ಇನ್ನು ಮರಿದಿರೋಂಥ ಸಿನಿಮಾ ಅಂದ್ರೆ ಯಾವುದು? ಯಾವುದು ಅಂತ? ಹೌದು, ಯಾವ್ದಪ್ಪ ಅದು? ಗೆಜ್ಜೆ ಪೂಜೆ ಅಂತ ಕಾಣುತ್ತೆ. ಏನೇನು? ಗೆಜ್ಜೆ ಪೂಜೆ. ಗೆಜ್ಜೆ ಪೂಜೆ. ಗೆಜ್ಜೆ ಪೂಜೆ. ಓ ಅಂತ ಕಾಣಿಸುತ್ತೆ. ಗೆಜ್ಜೆ ಪೂಜೆ ಅನ್ಸುತ್ತೆ ನಿಮ್ಗೆ? ಅದೊಂದು ಫಸ್ಟ್ ಶ್ರೀನಿವಾಸ್ ಕಲ್ಯಾಣ. ಶಂಕರ್ ಸಿಂಗ್ ವಿಟ್ಲಾಚಾರ್ಯ ಅವ್ರದ್ದು. ಅದರಲ್ಲಿ ಹೊಲರ್ ಹುಡುಗಿ. ನೀವು ಹೊಲರ್ ಒಳಗೆ ಹೋಗಿ ಬಟ್ಟೆ ಹಾಕೊಂಡು ಒಂದು ಸಾಂಗು, ಒಂದು ಹಾಡು ಬೇರೆ ನನಗೆ. ಓಕೆ, ಸರಿ ಸರಿ ಸರಿ. ಬಟ್ಟೆ ಹಾಕೊಂಡು ಮಡಿ ಮಾಡ್ಕೊಂಡು ಅವ್ರದ್ದು ಬ್ರಾಹ್ಮಣಂದು ಶಾಪ ವಿಮೋಚನ. ಅವಾಗ ಅದರಲ್ಲಿ ಚೆನ್ನಾಗಿತ್ತು ಅದು. ನಾನು ಇದ್ದೆ ಸಣ್ಣಗೆ, ಬೆಳ್ಳಗೆ ಸಣ್ಣಗೆ ಕುಂಕುಮ ನೋಡ್ತೀವಲ್ಲ, ಲಂಗಾದಾವಣಿನ ಅದು. ಹೌದು, ಅವಾಗೆಲ್ಲ ಲಂಗಾದಾವಣಿ ಜಾಸ್ತಿ ಅಲ್ವಾ? ಕರೆಕ್ಟ್ ಕರೆಕ್ಟ್. ಓಕೆ ಓಕೆ, ಚೆನ್ನಾಗಿತ್ತು ಅದು. ಹಾಡು ಬೇರೆ ಇತ್ತು. ಓಕೆ, ಅದೇನೋ ಚೊಕ್ಕು 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 ಓ ಅರಗಣಿ ಮರಿ ಅಂತ ಒಂದೆರಡು ಲೈನ್ ನೆನಪೈತೆ. 2 ಲೈನ್ ನೆನಪಿದೆ, ಫುಲ್ ಹಾಡು ಗೊತ್ತಿಲ್ಲ. ಆವಾಗ ಈ ಒಂದು ಶಾಪ ವಿಮೋಚನ. ಓಹೋ, ಅವಾಗ ಸ್ವಾಮಿದು. ಓಕೆ. ಯಾರು ನೀ ಯಾರು? ಎಲ್ಲಿಂದ ಬಂದೆ ಯಾವೂರು? ಬದುಕಿದ್ದ ಜನರು